श्रीगुरुभ्यो नमः। हरिः ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायाम वहतकुहकं तं स्वमहसा सर्वविघ्नप्रशमनं सर्वसिद्धिकरं परं सर्वजीवप्रणेतारम् वन्दे विजयदं हरिं करोतु मम कल्याणं हरिर्हयमुखाविदः गुरुश्च मध्वनामा मे वरदोऽस्तु निरन्तरम् वाणिते करवण्यं वचरणोरति सर्वदा मद्वाक्यसरणीर्भूयात् श्रीमदाचार्यभावगा समाश्रये गुरुं भक्त्या महाविश्वासपूर्वकं निक्षिपे सर्वभारांश्च गुरो श्रीपादपङ्कजे। बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वञ्च ಹನುಮತ್ಸ್ಮರಣಾತ್ ಭವೇತ್. ಸನತ್ ಕುಮಾರರ ಉತ್ತರ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ. ದೀಪವನ್ನ ನಾವು ನಿತ್ಯದಲ್ಲಿ ಹಚ್ಚಬೇಕು ಭಗವಂತನ ಮುಂದೆ, ಅದರಲ್ಲೂ ಹನುಮಂತ ದೇವರ ಮುಂದೆ ಹಚ್ಚುವಂತಹ ಸಂದರ್ಭದಲ್ಲಿ ಕೆಲವೊಂದು ವಿಶೇಷಗಳನ್ನ ತಿಳಿಸ್ತಾ ಇದ್ದಾರೆ. ದೀಪವನ್ನ ಹಚ್ಚುವಂತಹ ಪಾತ್ರೆಯ ಪರಿಮಾಣ, ಎಣ್ಣೆ ಎಷ್ಟಿರಬೇಕು ಮತ್ತು ಭಿನ್ನ ಭಿನ್ನವಾಗಿರುವಂತಹ ಸ್ಥಾನ, ಮಂತ್ರ, ಆಯಾ ದೀಪಗಳನ್ನ ಹಚ್ಚುವಂತಹ ದಾನ ಕೊಡುವಂತಹ ಸಂದರ್ಭದಲ್ಲಿ ಹೇಳಬೇಕಾಗಿರುವಂತಹ ಮಂತ್ರಗಳು, ಅವೆಲ್ಲವನ್ನ ವಿಸ್ತಾರವಾಗಿ ನಾರದೀಯ ಪುರಾಣ ಬಹಳ ಸುಂದರವಾಗಿ ತಿಳಿಸ್ತಾ ಇದೆ. ನೋಡಿ, ದೀಪ ಹಚ್ಚೋದಿದೆ ಅಲ್ಲ, ದೀಪದಲ್ಲಿ ವಿಶೇಷವಾಗಿ ಶ್ರೇಷ್ಠವಾಗಿರುವಂಥದ್ದು ಅದನ್ನ ಇಲ್ಲಿ ಹೇಳ್ತಾರೆ. ಮೊದಲನೇದ್ದಾಗಿ ಹೇಳ್ತಾರೆ, ತಿಲತೈಲಂ ಶ್ರಿಯಃ ಪ್ರಾಪ್ತೆ ಪಥಿಕಾಗಮನಂ ಪ್ರತಿ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ದೂರ ದೇಶಕ್ಕೆ ಹೋಗಿದ್ದಾರೆ, ಅವರು ಸುಖವಾಗಿ ಬರಲಿ ಅನ್ನೋ ದೃಷ್ಟಿಯಿಂದ ಮತ್ತು ಸಂಪತ್ತು ಅಭಿವೃದ್ಧಿಯಾಗ್ಲಿ, ಶ್ರಿಯ ಅಂದ್ರೆ ಸಂಪತ್ತು ಅಭಿವೃದ್ಧಿಯಾಗ್ಲಿ ಅನ್ನೋ ದೃಷ್ಟಿಯಿಂದ ಎಳ್ಳೆಣ್ಣೆ ದೀಪವನ್ನ ಹಚ್ಚಬೇಕಂತ, ತಿಲತೈಲವನ್ನ ಹಚ್ಚಬೇಕು. ವಶೀಕರಣಕ್ಕಾಗಿ ಅಗಸೆ ಎಣ್ಣೆ ದೀಪ ಅಂತಾರೆ, ಬಹಳ ವಿಸ್ತಾರವಾಗೆಲ್ಲ ಹೇಳ್ತಾರೆ. ಇನ್ನು ರೋಗವಾಸಿಯಾಗಬೇಕು ಅಂತ ಅನ್ನುವಂಥವ್ರೇನಾದ್ರೂ ಇದ್ರೆ ಸಾರ್ಪಶಂ ರೋಗನಾಶಾಯ. ಇವೆಲ್ಲ ಯಾರು ಹೇಳಬೇಕು? ವೇದವ್ಯಾಸ ದೇವರು ಹೇಳಬೇಕು. ಯಾರು ಹೇಳ್ತಾರೆ? ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನೇ ಇವನ್ನೆಲ್ಲ ಹೇಳಲಿಕ್ಕೆ ಸಾಧ್ಯ. ರೋಗವಾಸಿಯಾಗಬೇಕು ಅಂದ್ರೆ ಸಾಸುವೆ ಎಣ್ಣೆಯಿಂದ ದೀಪ ಹಚ್ಚಬೇಕಂತ. ನೋಡ್ರಿ ಎಷ್ಟೆಲ್ಲ ಹೇಳ್ತಾರೆ. ಇನ್ನು ಮಾರಣದಲ್ಲಿ ಕರಿ ಸಾಸುವೆ, ನೆಲ್ಲಿಕಾಯಿ ಇವುಗಳಿಂದ ಎಣ್ಣೆ ಹಚ್ಚಬೇಕು ಅಂತ ಹೇಳ್ತಾರೆ. ಮಾರಣೆ ರಾಜಕೋಷ್ಠಿಂಚ ವಾ ವಿಭೂತಕ ಸಮುದ್ಭವಂ ಅಂತ ಹೇಳ್ತಾರೆ. ಇರ್ಲಿ, ಇನ್ನು ವಿಶೇಷವಾಗಿ ಗೋಧಿ, ಎಳ್ಳು, ಉದ್ದು, ಹೆಸರು, ಅಕ್ಕಿ ಈ ಪಂಚಧಾನ್ಯಗಳು ಭಾರಿ ಪ್ರಸಿದ್ಧವಾಗಿರುವಂಥವು. ಗೋಧೂಮಾಶ್ಚ ತಿಲಾಮಾಶ ಮುದ್ಗಾವೈ ತಂಡುಲ ತಂಡಲಾಕ್ರಮ ಪಂಚದ ಧಾನ್ಯಮಿತಿ ಇದಂ ಪ್ರೋಕ್ತಂ ನಿತ್ಯದೀತವಂತು ಮಾರುತೇಹೇ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಅಂದ್ರೆ ಹನುಮಂತ ದೇವರಿಗೆ ನೀವು ದೀಪ ಹಚ್ಚಬೇಕಾದ್ರೆ ಗೋಧಿ, ಎಳ್ಳು, ಉದ್ದು, ಹೆಸರು, ಅಕ್ಕಿ ಪಂಚಧಾನ್ಯಗಳು ಅಂತ ಪ್ರಖ್ಯಾತವಾಗಿರುವಂಥವು. ಇವುಗಳ ಹಿಟ್ಟಿನಿಂದ ಮಾಡಿರುವಂತಹ ದ್ರಿಂದ ಆ ದೀಪವನ್ನ ಹಚ್ಚಬೇಕು. ದೀಪವನ್ನ ಹಚ್ಚಬೇಕಾದ್ರೆ ಈ 5 ಧಾನ್ಯಗಳಿಂದ ಮಾಡಿದ್ರೆ ಅದು ಹೆಚ್ಚಿನ ಫಲ, ಭಾರಿ ವಿಶಿಷ್ಟವಾದ ಫಲ. ಪಂಚಧಾನ್ಯ ಸಮುದ್ಭೂತಂ ಪಿಷ್ಟ ಮಾತ್ರಂ ಸುಶೋಭನಂ ಸರ್ವಕಾಮ ಪ್ರದಂ ಪ್ರೋಕ್ತಂ ಸರ್ವದಾ ದೀಪದಾನಕ್ಕೆ. ಬಹಳ ಸುಂದರವಾಗಿ ನಾರದೀಯ ಪುರಾಣ ನಮಗೆ ತಿಳಿಸಿ ಹೇಳ್ತದೆ. ಇನ್ನು ವಶ್ಯ ಕರ್ಮದಲ್ಲಾದ್ರೆ ಅಕ್ಕಿ ಹಿಟ್ಟಿನ ದೀಪ, ಹೀಗೆಲ್ಲ ಭಾರಿ ಹೇಳ್ತಾರೆ ಮಾರಣದಲ್ಲಿ, ಆಮೇಲೆ ಉಚ್ಚಾಟನೆಯಲ್ಲಿ. ನಮಗೆ ಯಾವುದು ಬೇಕೋ ಅದನ್ನು ಮಾತ್ರ ಇವತ್ತು ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ ಪರಸ್ಥಳಕ್ಕೆ ಹೋಗಿರ್ತಾರೆ, ಅವರು ಸುಖವಾಗಿ ಬರಬೇಕು. ಆ ಸಂದರ್ಭದಲ್ಲಿ ಗೋಧಿ ಮತ್ತು ಅಕ್ಕಿ ಹಿಟ್ಟುಗಳ ಪಾತ್ರೆಯನ್ನ ಮಾಡಿ, ಅಂದ್ರೆ ಅದರಲ್ಲೇ ಹಿಟ್ಟಲ್ಲೇ ಕಲಿಸಿ ಅದರಲ್ಲೇ ಎಣ್ಣೆ ಹಾಕಿ ಬರೋ ಹಾಗೆ ಪಾತ್ರೆಯ ರೀತಿ ಮಾಡಿ ಬತ್ತಿಯನ್ನ ಹಾಕಿ ದೀಪವನ್ನ ಹಚ್ಚಬೇಕು. ಮೋಹನ ಕರ್ಮದಲ್ಲಿ ಅವರೇ ಹಿಟ್ಟಿನಿಂದ ಮಾಡಬೇಕು. ಇನ್ನು ಯುದ್ಧದಲ್ಲಿ ಉದ್ದಿನ ಹಿಟ್ಟಿನ ಪಾತ್ರೆ, ದೀಪ ಹಚ್ಚುವ ಪಾತ್ರೆಗಳು ಅಂತ ಹೇಳಿ ವಿಶೇಷವಾಗಿ ಹೇಳಿರುವಂಥದ್ದು.
ಇನ್ನು ಸಂಧಿಕರ್ಮಗಳಲ್ಲಿ 3 ಹಿಟ್ಟುಗಳ ಪಾತ್ರೆ, ಐಶ್ವರ್ಯಕ್ಕಾಗಿ ವಿಶೇಷವಾಗಿ ಕಸ್ತೂರಿಯಿಂದ ನಿರ್ಮಿತವಾಗಿರುವಂತಹ ಪಾತ್ರೆಯಲ್ಲಿ ದೀಪವನ್ನ ಹಚ್ಚಬೇಕಪ್ಪ. ಇನ್ನು ವಿವಾಹ ಆಗಬೇಕು ಅನ್ನೋವಂಥವರು ಮತ್ತು ಸ್ನೇಹಕ್ಕೋಸ್ಕರವಾಗಿ ಮಾಡುವಂತಹ ಕರ್ಮಗಳಲ್ಲಿ ಏಲಕ್ಕಿ, ಲವಂಗ, ಕರ್ಪೂರ, ಕಸ್ತೂರಿ ಇವುಗಳಿಂದ ನಿರ್ಮಿತವಾಗಿರುವಂತಹ ದೀಪದಲ್ಲಿ ಆ ಪಾತ್ರೆಯಲ್ಲಿ ದೀಪವನ್ನು ಹಚ್ಚಬೇಕಪ್ಪ. ಆಯಾ ಕರ್ಮಗಳಿಗೆ ವಿಹಿತವಾಗಿರುವಂತಹ ವಸ್ತುಗಳು ಸಿಗದೇ ಇದ್ದಾಗ ನಾವಿಲ್ಲೆಲ್ಲ ಹೇಳಿರ್ತೀವಿ, ಎಷ್ಟೋ ವಸ್ತುಗಳು ಸಿಗಲಿಲ್ಲ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅದಕ್ಕೂ ಉತ್ತರ ಹೇಳ್ತಾರೆ, ಪಂಚಧಾನ್ಯವನ್ನೇ ಉಪಯೋಗಿಸೋದು ಬಹಳ ಶ್ರೇಷ್ಠವಾಗಿರುವಂಥದ್ದು ಅಂತ ಹೇಳ್ಬಿಟ್ರು. ಬಹಳ ಸುಂದರವಾಗಿ ಹೇಳ್ಬಿಡ್ತಾರೆ ಒಂದೇ ಮಾತಿನಲ್ಲಿ. ಇನ್ನು ಮುಂದೆ ಹೋಗಿ ಹೇಳ್ತಾರೆ, ದೀಪದ ಪಾತ್ರೆಯ ಪರಿಮಾಣ ಹೇಳ್ತಾರೆ. 4 ಶ್ಲೋಕಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಪರಿಮಾಣ ಎಷ್ಟು ದೊಡ್ಡದಿರ್ಬೇಕಪ್ಪ. ಫಲ ಅಂತಂದ್ರೆ ಒಂದು ಫಲ ಅಂದ್ರೆ 3 ರೂಪಾಯಿಗಳ ತೂಕ ಅಂತ ಹೇಳ್ತಾರೆ. ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯಾಗಿ ನಾವು ಕರೆಯುವಂಥದ್ದು. ಫಲಕ್ಕೆ ಮುಷ್ಟಿ ಅಂತನೂ ಹೆಸರಿರುವಂಥದ್ದು. 8 ಮುಷ್ಟಿ ಸೇರಿದ್ರೆ 1 ಕುಂಚಿ ಅಂತ ಕರೀತಾರೆ. 8 ಕುಂಚಿಗಳು ಸೇರಿದ್ರೆ ಪುಷ್ಕಲ ಅಂತ ಕರೀತಾರೆ. 4 ಪುಷ್ಕಳಗಳು ಸೇರಿದ್ರೆ 1 ಆಡಕ ಅಂತ ಕರೀತಾರೆ. 4 ಆಡಕಗಳು ಸೇರಿದ್ರೆ 1 ದ್ರೋಣ ಅಂತಾರೆ. 4 ದ್ರೋಣಗಳು ಸೇರಿದ್ರೆ 1 ಖಾರಿ ಅಂತಾರೆ. 4 ಖಾರಿಗಳು ಸೇರಿದ್ರೆ 1 ಪ್ರಸ್ಥ ಅಂತಾರೆ. ಹೀಗೆ ಪರಿಮಾಣದ ಸಂಖ್ಯೆಗಳನ್ನ ಹೇಳ್ತಾರೆ. ಅಷ್ಟು ಪರಿಮಾಣದಲ್ಲಿರಬೇಕಂತ. ಅಷ್ಟೇ ಅಲ್ಲ, ಆಯಾ ದೇಶ, ಕಾಲ, ಪಾತ್ರ ನೋಡಿ ಆ ದೀಪವನ್ನ ಹಚ್ಚಬೇಕಪ್ಪ. ಮೇಲೆ ಹೇಳಿದಂತಹ ರೀತಿಯಲ್ಲಿ ಫಲಗಳು 2ಕ್ಕೆ 1 ಪ್ರಸ್ತುತ ಅಂತ ಕರೀತಾರೆ. 2 ಪ್ರಸ್ತುತಗಳು ಅಂದ್ರೆ 1 ಕುಡುವ, 1 ಪಾವು ಅಂತ ಕರೀತಾರೆ. ಪಾವು ಅನ್ನೋದು ಎಲ್ರಿಗೂ ತಿಳಿದಿರುವಂಥದ್ದೇ. 4 ಕುಡವಗಳು ಅಂದ್ರೆ 1 ಪ್ರಸ್ಥ ಅಂದ್ರೆ 1 ಸೇರು ಅಂತ ಅನ್ಕೊಂಡ್ರೆ, 4 ಪ್ರಸ್ಥಗಳು 1 ಆಡಕ ಅಂತ ಆದ್ರೆ, 4 ಆಡಕಗಳು 1 ದ್ರೋಣ ಅಂತ ಆದ್ರೆ, 4 ದ್ರೋಣಗಳು 1 ಖಾರಿ ಅಂತ ಆದ್ರೆ, ಹೀಗೆ ಪ್ರಮಾಣಗಳ ಸಂಖ್ಯೆಯನ್ನೇ ಹೇಳಿಬಿಟ್ರು. ಎಷ್ಟೆಷ್ಟು ಪ್ರಮಾಣದಲ್ಲಿ ಇರಬೇಕದು. ವಿಹಿತ ಪರಿಮಾಣವುಳ್ಳಂತಹ ದೀಪಗಳನ್ನ ಕ್ರಮವಾಗಿ 7, 5, 9 ಹೀಗೆ ರಚನೆಯನ್ನ ಮಾಡಿ ಸುಗಂಧ ವಸ್ತುವಿನಿಂದ ಆ ದೀಪದ ಪಾತ್ರೆಯನ್ನ ಶ್ಲೋಕದೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಮಾಡುವ ಸಂದರ್ಭದಲ್ಲಿ ಇಷ್ಟೇ ಪರಿಮಾಣ ತೆಗೆದುಕೊಳ್ಳಬೇಕು ಅಂತೇನಿಲ್ಲ. ಆ ಕರ್ತೃ ಏನು ಅನುಕೂಲತೆ ಇದೆನೋ, ಅವನ ಶಕ್ತಿ ಎಷ್ಟಿದೆನೋ ಅಷ್ಟ ರೀತಿಯಲ್ಲಿ ಅದನ್ನ ಅವಶ್ಯವಾಗಿ ಮಾಡ್ಬೇಕಪ್ಪ. ಪ್ರತಿನಿತ್ಯ ಹನುಮಂತ ದೇವರಿಗೆ ತಾಮ್ರದ ಪಾತ್ರೆಯಲ್ಲಿ ದೀಪವನ್ನ ಹಚ್ಚಬೇಕು. ಎಷ್ಟೆಲ್ಲ ಹೇಳ್ತಾರೆ ನೋಡಿ. ಸೋಮವಾರದ ದಿನ ವಿಹಿತವಾದ ಧಾನ್ಯವನ್ನ ತೆಗೆದುಕೊಂಡು ನೀರಿನಲ್ಲಿ ತೊಳೆಯಬೇಕು. ಆಮೇಲೆ ಅದರಿಂದ ಹಿಟ್ಟನ್ನ ತಯಾರು ಮಾಡಿ ಕುಮಾರಿಯ ಕೈಯಿಂದ, ಅಂದ್ರೆ ಮದುವೆಯಾಗದೇ ಇರುವಂತಹ ಸ್ತ್ರೀ ಏನಿದ್ದಾಳಲ್ಲ ಯುವತಿ, ಆ ಕುಮಾರಿಯ ಕೈಯಿಂದ, ಇನ್ನೂ ಚಿಕ್ಕವಳು ಯುವತಿ ಸ್ವಲ್ಪ ದೊಡ್ಡವಳಾಗ್ತಾಳೆ, ಇನ್ನು ಕುಮಾರಿ ಸಣ್ಣವಳಾಗಿರುವಂಥವಳು, ಅಂತಹ ಆ ಸಣ್ಣವಳ ಕೈಯಿಂದ, ಕುಮಾರಿಯ ಕೈಯಿಂದ ಆ ಹಿಟ್ಟಿನಿಂದ ಚೆನ್ನಾಗಿ ನಿರ್ಮಲವಾದ ಪಾತ್ರೆಯನ್ನ ನಿರ್ಮಾಣ ಮಾಡಿ, ನಾವು ಹೀಗೆ ಹೇಳಿದ್ದೀವಲ್ಲ ಹಿಂದಿನ ದಿವಸ, ಆ ಹನುಮತ್ ಕವಚವನ್ನ ಹೇಳ್ತಾ ವಿಶೇಷವಾಗಿ ಆ ಪಾತ್ರೆಯನ್ನು ನಿರ್ಮಾಣ ಮಾಡಬೇಕು ಅಂತ ಶ್ಲೋಕದಲ್ಲಿ ಎಲ್ಲ ಇದೆ. ಓದ್ಬಿಡ್ತೀನಿ ಒಂದ್ಸಾರಿ. ನಿತ್ಯಂ ದೀಪ ಪ್ರಕರ್ತವ್ಯ ತಾಮ್ರಪಾತ್ರೆ ಹನುಮತಃ. ತಾಮ್ರಪಾತ್ರೆಯಲ್ಲಿ ಹಚ್ಚೋದು ಬಹಳ ವಿಶೇಷ. ಸೋಮವಾರೇ ಗೃಹೀತ್ವ ತದ್ಧಾನ್ಯಂ ತೋಯತತ್ವತಾಶ್ಚರೇತ್. ನೀರಿನಲ್ಲಿ ತೊಳೆದು ಆ ಪಾತ್ರೆಯನ್ನ ತಯಾರು ಮಾಡ್ಕೊಳ್ಬೇಕಪ್ಪ. ವಿಶೇಷವಾಗಿ ಆ ಪಾತ್ರೆಯನ್ನ ತಯಾರು ಮಾಡಿದ ಮೇಲೆ ಪಾತ್ರೆಯಲ್ಲಿ 21 ಎಳೆ ಬತ್ತಿ ಅಂತ ಕರೀತಾರಲ್ಲ, ಎಲ್ರಿಗೂ ಗೊತ್ತಿರುವಂಥದ್ದೇ. ಆ ಬತ್ತಿಯನ್ನ ಹಾಕುವಂಥದ್ದು ಉತ್ತಮವಾದ ಕಲ್ಪ. 21 ಹಾಕಬೇಕಂತ ನೋಡ್ರಿ. ಅದನ್ನೆಲ್ಲ ಹೇಳಿಬಿಡ್ತಾರೆ. ಏಕವಿಂಶತಿ ಸಂಖ್ಯಾಕ 21 ಹಾಕಬೇಕು. ಅದು ಭಾರಿ ವಿಶೇಷವಾದದ್ದು. ಹನುಮಂತನ ದೀಪ ಅದು ಕೆಂಪು ಬಣ್ಣದ ಬತ್ತಿ ಇದ್ರೆ ಬಹಳ ಪ್ರಶಸ್ತ ಅಂತಾರೆ. ರಕ್ತಸೂತ್ರಂ ಹನುಮತೋ ದೀಪದಾನೆ ಪ್ರಕೀರ್ತತಂ. ಅಂದ್ರೆ ನೋಡ್ರಿ, ದೀಪ ಹಚ್ಚಬೇಕಾದ್ರೆ ಇಷ್ಟೆಲ್ಲಾ ನಿಯಮ ಇದೆ ಹನುಮಂತ ದೇವರ ಮೇಲೆ ಮುಂದೆ ಹಚ್ಚುವಂಥದ್ದು. ಇನ್ನು ಶತ್ರುಗಳು ಪರಿಹಾರ ಆಗಬೇಕು ಅನ್ನೋ ಉದ್ದೇಶದಿಂದ ದೀಪದಾನ ಮಾಡಿದ್ದೇ ಆದ್ರೆ ಅಲ್ಲಿ ಬತ್ತಿ ಸ್ವಲ್ಪ ಕರಿ ಬಣ್ಣದ್ದಿರ್ಬೇಕಂತ. ಇನ್ನು ವಿಶೇಷವಾಗಿ ಎಲ್ಲ ಸಂದರ್ಭಗಳಲ್ಲಿ ಕೆಂಪು ಬಣ್ಣದ್ದಾಗಿರಬೇಕು.
ಇನ್ನು ಅಷ್ಟಾಗಿಲ್ಲಪ್ಪ, 21 ಬತ್ತಿ ಹಾಕ್ಲಿಕ್ಕೆ ಆಗಲ್ಲ, ಎಲ್ರಿಗೂ ಆಗ್ಬೇಕಲ್ಲ, ಆಗಲ್ಲ ಅಂತ ಅನ್ನೋಂಥವ್ರು 11 ಎಳೆ ಹಾಕ್ರಿ ಅಂದ್ರು, ಅರ್ಧ ಅಷ್ಟರ ಹಾಕ್ರಿ, ಹಾಕಿ ಆ ದೀಪವನ್ನ ಹಚ್ಚಬೇಕಪ್ಪ. ಅದರಲ್ಲೂ ದೀಪ ಏನು ಹಚ್ತಿರಲ್ಲ, ಆ ದೀಪ ನಿಮ್ಮ ವೈಯಕ್ತಿಕ ಕಾರ್ಯಗಳಿಗೆ ಬಳಸಬಾರ್ದು. ನಿತ್ಯ ದೀಪ ಹಚ್ಚೋದು ದೇವರ ಮುಂದೆ ಬೇರೆ, ಅದರ ರೀತಿನೇ ಬೇರೆ. ನಿತ್ಯ ದೀಪಕ್ಕೆ ಅದರದ್ದು ವಿಧಾನನೇ ಬೇರೆ. ಇದು ಹನುಮಂತ ದೇವರ ಮುಂದೆ ಹಚ್ಚುವಂತಹ ದೀಪ ಅಂತ ಹೇಳ್ತಾರೆ. ಹನುಮತ್ ಪ್ರತಿಯಾಮಾಯಾಸ್ತು ಸನ್ನಿಧೋ ದೀಪದಾನ. ಆ ದೀಪದಾನವನ್ನ ಆ ಹನುಮಂತ ದೇವರ ಸನ್ನಿಧಾನದಲ್ಲಿ, ಈಶ್ವರನ ಸನ್ನಿಧಾನದಲ್ಲಿ, ಶಿವಾಲಯೇ ಅಥವಾ ಕುರ್ಯಾದ್ ನಿತ್ಯ ನೈಮಿತ್ಯಕ ಸ್ಥಳೇ, ನಿತ್ಯ ಕರ್ಮವನ್ನ ನೈಮಿತ್ಯ ಕರ್ಮವನ್ನ ಮಾಡುವಂತಹ ಜಾಗದಲ್ಲಿ ಆ ದೀಪವನ್ನ ಹಚ್ಚಬೇಕಪ್ಪ. ಅದರಲ್ಲೂ ಎಲ್ಲೆಲ್ಲಿ ಹಚ್ಚಬೇಕಿದ್ರು ಆದ್ಮೇಲೆ ಅಂತ ಕೇಳಿದ್ರೆ, ಹನುಮಂತ ದೇವರ ದೇವಸ್ಥಾನ ಅಥವಾ ಗುಡಿ ಇದ್ರೆ ಅದರ ಒಳಗಡೆ ಹಚ್ಚುವಂಥದ್ದು ಭಾರಿ ವಿಶೇಷ. ಆಮೇಲೆ ನವಗ್ರಹಗಳಿರ್ತಾವಲ್ಲ ಆ ಸ್ಥಳದಲ್ಲಿ, 4 ದಾರಿಗಳು ಸೇರುವಂತಹ ಚೌಕ ಪ್ರದೇಶದಲ್ಲಿ, ಸರ್ಕಲ್ ಅಂತ ನಾವು ಇವತ್ತು ಕರಿತೀವಲ್ಲ, 4 ಪ್ರದೇಶಗಳು ದಾರಿ ಸೇರುವಂತಹ ಜಾಗ, ಅಲ್ಲಿ ದೀಪವನ್ನ ಹಚ್ಚಬಹುದು. ಶಾಲಿಗ್ರಾಮ ಇರುವಂತಹ ಜಾಗದಲ್ಲಿ, ಸನ್ನಿಧೋ ಸ್ಫಾಟಕೆ ಲಿಂಗೇ ಶಾಲಿಗ್ರಾಮಸ್ಯ ಸನ್ನಿಧವು, ಸ್ಫಟಿಕ ಲಿಂಗ ಇರುವಂತಹ ಜಾಗದಲ್ಲಿ, ಗಣೇಶನ ಸನ್ನಿಧಾನದಲ್ಲಿ, ಗಣೇಶ ಸನ್ನಿಧೋ ವಿಘ್ನ ಮಹಾಸಂಕಟ ನಾಶನೆ ವಿಷವ್ಯಾಧಿ ಭಯೇ ಕೋರೆ ಹನುಮತ್ ಸನ್ನಿಧೋ ಸ್ಮೃತಂ. ಹನುಮಂತನ ಸನ್ನಿಧಾನದಲ್ಲಿ ಹಚ್ಚಿದ್ರಂತೂ ವಿಶೇಷ. ಇನ್ನು ದುರ್ಗಾ ಸನ್ನಿಧಾನದಲ್ಲಿ ಯಾರು ಹಚ್ತಾರೋ ಅವರು ಯುದ್ಧದಲ್ಲಿ ಜಯವನ್ನು ಪಡಿತಾರಂತೆ ದೀಪವನ್ನು ಹಚ್ಚೋದ್ರಿಂದ. ರೋಗದಿಂದ ನರಳುತ್ತಾ ಇರುವಂಥವ್ರು ದುಷ್ಟ ದರ್ಶನವಾದಂತಹ ಸಂದರ್ಭದಲ್ಲಿ ಆ ಚೌಕದಲ್ಲಿ ದೀಪವನ್ನು ಹಚ್ಚಬೇಕಪ್ಪ. ಇನ್ನು ರಾಜದ್ವಾರೇ ಬಂಧ ಮುಕ್ತೋ, ಯಾರೋ ಕಾರಾಗೃಹದಲ್ಲಿರಬಹುದು, ರಾಜದ್ವಾರದಲ್ಲಿರಬಹುದು, ಅವರನ್ನ ಬಿಡಿಸ್ಕೊಳ್ಳುವಂತಹ ಶಕ್ತಿ ಆ ದೀಪದಾನಕ್ಕಿದೆ ಅಂತ. ದೀಪದಾನ ಮಾಡೋದು, ದೀಪ ಹಚ್ಚುವಂಥದ್ದು ಎರಡೂ ಮುಖ್ಯವಾದದ್ದು. ಅಶ್ವತ್ಥ ವಟಮೂಲೇತು, ಎಲ್ಲಿ ನಿಮಗೆ ಹಚ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರು ಅಶ್ವತ್ಥ ಮೂಲದಲ್ಲಿ, ಅರಳಿ ಮರದ ಬುಡದಲ್ಲಿ ಹಚ್ಚಿದ್ದೇ ಆದ್ರೆ ಸರ್ವಕಾರ್ಯ ಪ್ರಸಿದ್ಧಯೇ, ಒಳ್ಳೆಯ ಕಾರ್ಯಸಿದ್ಧಿ ಅವರಿಗೆ ಆಗುವಂಥದ್ದು. ಇನ್ನು ಭಯ, ಕಲಹ, ಯುದ್ಧ, ವ್ಯಸನ ಕಣ್ಣಿಗೆ ಕಾಣಿಸದಂತೆ ಆಗುವಂಥದ್ದು. ಎಲ್ಲೋ ಹೋಗ್ಬಿಡ್ತಾರೆ ಎಷ್ಟೋ ಜನ, ಕಣ್ಣಿಗೆ ಕಾಣೋದಿಲ್ಲ, ಹುಡುಕ್ತಾರೆ ಸಿಗೋದೇ ಇಲ್ಲ. ಮೃತ್ಯು ಭಯ ಆಗುವಂತಹದ್ದಾಗಿರಬಹುದು, ಪ್ರತಿಮೆ ಚಲಿಸುವಂತಹದ್ದಾಗಿರಬಹುದು, ವಿಷ, ರೋಗ, ಜ್ವರ, ಭೂತಗ್ರಹ, ಕೆಲಸ ಹೋಗುವಂಥದ್ದು, ಕೆಲಸ ನಿಂತು ಹೋಗುವಂಥದ್ದು, ದುರ್ಗದಲ್ಲಾಗಬಹುದು, ವ್ಯಾಘ್ರ ಭಯ ಆಗಿರಬಹುದು, ಆನೆಗಳ ಭಯ ಆಗಿರಬಹುದು, ಬಂಧನದ ಬಿಡುಗಡೆ ಆಗಿರಬಹುದು, ಎಷ್ಟೆಲ್ಲ ಹೇಳ್ತಾರೆ ನೋಡಿ. ಇಂತಹ ಎಲ್ಲಾ ಸಂದರ್ಭಗಳಲ್ಲೂ ಹನುಮಂತನ ದೀಪವನ್ನ, ದೀಪದಾನಂ ಹನುಮತೋ ನಾತ್ರ ಕಾರ್ಯ ವಿಚಾರಣ, ದೀಪವನ್ನ ಹಚ್ಚೋದ್ರಿಂದ ಇಷ್ಟಾರ್ಥ ಸಿದ್ಧಿ ಆಗ್ತದೆ. ಅದರಲ್ಲೂ ಒಂದ್ ಮಾತು ಹೇಳ್ತಾರೆ, ವಿಶೇಷವಾಗಿ ಹನುಮದ್ ದೀಪದಾನದಲ್ಲಿ ವಿಶೇಷವಾಗಿ ಹಾಲು, ಮೊಸರು, ಬೆಣ್ಣೆ, ಗೋಮಯಗಳಿಂದ ಹನುಮಂತನ ಆಕೃತಿಯನ್ನ ಬರೆದು, ಈಗ ದೇವಸ್ಥಾನದಲ್ಲಿ ಹೋಗಿ ಹಚ್ಚೋದು ಒಂದು ವಿಧಾನ, ಎಲ್ರಿಗೂ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗ್ಬೇಕಲ್ಲ, ಆಗಿಲ್ಲ ಅನ್ನೋರು ತಟ್ಟೆಯಲ್ಲಿ ಆ ಹನುಮಂತನ ರೂಪವನ್ನ ಬರೆದು ಮಂತ್ರಮಾಲಾದಿಂದ ವಿಶೇಷವಾಗಿ ಹನುಮಂತನ ಸನ್ನಿಧಾನವನ್ನ ಪಡೆದುಕೊಂಡು ಆ ಹನುಮಂತನ ಧ್ಯಾನವನ್ನ ಮಾಡಬೇಕಪ್ಪ. ಅದರಲ್ಲೂ ಯಾರು ಈ ರೀತಿಯಾಗಿ ಮಾಡ್ತಾರೋ, ಸುಗ್ರೀವಾಯ ನಮಃ, ಅಂಗದಾಯ ನಮಃ, ಸುಷೇಣಾಯ ನಮಃ, ನಲಾಯ ನಮಃ, ನೀಲಾಯ ನಮಃ, ಜಾಂಬವತೇ ನಮಃ, ಪ್ರಹಸ್ತಾಯ ನಮಃ, ಸುವೇಶಾಯ ನಮಃ, ಹೀಗೆ ಅಷ್ಟವಾನರರನ್ನ, ಷಡಂಗ ದೇವತೆಗಳನ್ನ ಸುತ್ತಲೂ, ಹನುಮಂತನ ಸುತ್ತಲೂ ಪರಿವಾರ ದೇವತೆಗಳಾಗಿ ಪೂಜಾ ಮಾಡುವಂಥದ್ದು, ಆ ಹನುಮಂತನ ಪ್ರೀತ್ಯರ್ಥಕವಾಗಿ ಪಂಚೋಪಚಾರವನ್ನು ಮಾಡುವಂಥದ್ದು, ಗೋಮಯ ಗೋಮೂತ್ರದಿಂದ ಮನೆಯನ್ನ ಶುದ್ಧ ಮಾಡಿ ಆ ಹನುಮಂತನ ಮುಂದೆ ಮಂತ್ರ ಸ್ತೋತ್ರವನ್ನ ಹೇಳುವಂಥದ್ದು ಭಾರೀ ವಿಶೇಷವಾಗಿ ಫಲವನ್ನ ಕೊಡ್ತಾ ಇದೆಪ್ಪ. ಅಭಿಷೇಕವನ್ನ ಮಾಡುವಂಥದ್ದು, ಮೂರ್ತಿ ಇರ್ತದೆ ಹನುಮಂತನ ಮೂರ್ತಿ ಇದ್ದಂಥವ್ರು ಅಭಿಷೇಕವನ್ನ ಮಾಡುವಂಥದ್ದು, ದೀಪವನ್ನ ಹಚ್ಚುವಂಥದ್ದು ಭಾರೀ ವಿಶೇಷವಾದ ಫಲವನ್ನ ಕೊಡ್ತಾ ಇದೆ. ಯಾರು ಈ ಹನುಮಂತನ ದೀಪವನ್ನ ಹಚ್ತಾರೋ ಅವರು ಸಕಲೇಷ್ಟವನ್ನ ಪಡಿತಾರೆ. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಎಲ್ಲವನ್ನ ಪಡಿತಾರೆ ಅಂತಾರೆ. ಇಂಥದ್ದು ಪಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಹಾಗಿಲ್ಲ, ಎಲ್ಲವನ್ನ ಪಡಿತಾ ಇದ್ದಾರೆ. ಕೊನೆಗೊಂದು ಮಾತು ಹೇಳ್ತಾರೆ, ಹನುಮದ್ ಭಜನಾಸಕ್ತ, ಹನುಮಂತ ದೇವರಲ್ಲಿ ಯಾರು ಭಕ್ತಿಯನ್ನ ಮಾಡ್ತಾರೋ, ಮಂತ್ರವನ್ನ ಪಠನ ಪಾರಾಯಣ ಮಾಡ್ತಾರೋ, ದೀಪವನ್ನ ಹಚ್ತಾರೋ, ದೀಪದಾನವನ್ನಾಗಿ ಕೊಡ್ತಾರೋ
ಅವರೆಲ್ಲರಿಗೂ ಹನುಮಂತ ದೇವರ ವಿಶೇಷವಾದ ಅನುಗ್ರಹ ಅವರಲ್ಲಿ ಆಗುವಂಥದ್ದು. ಅದರಲ್ಲೂ ಪಾರಿಜಾತ ಪುಷ್ಪಕ್ಕೆ ಅಭಿಮಾನಿಯಾಗಿರುವಂಥವ್ರು ಹನುಮಂತ ದೇವರು. ಶಾಸ್ತ್ರದಲ್ಲೂ ಆಚಾರ್ಯರು ಹೇಳಿರುವಂತಹ ಮಾತು, ಒಂದೊಂದು ಹೂವಿಗೆ ಒಬ್ಬೊಬ್ಬ ದೇವತೆ ಇದ್ದಾರೆ, ಹಾಗೆ ಪಾರಿಜಾತಕ್ಕೆ ಹನುಮಂತ ದೇವರು ಅಭಿಮಾನಿಯಾಗಿರುವಂಥವರು. ಆಂಜನೇಯಂ ಪಾಟಲಾಸ್ಯಂ ಸ್ವರ್ಣಾದ್ರಿ ಸಮವಿಗ್ರಹಂ ಪಾರಿಜಾತ ಧ್ರುವಂ ಮೂಲಸ್ಥಂ ಚಿಂತೆಗೆ ಸಾಧಕೋತ್ತಮ. ಬಿಳಿ ಬಣ್ಣದ ಆ ಹೂವು ಸ್ವಲ್ಪ ಕೆಂಪಿರ್ತದೆ ಕೆಳಗಡೆ ಭಾಗದಲ್ಲಿ. ಅಂತಹ ಪಾರಿಜಾತ ವೃಕ್ಷದ ಅಡಿಯಲ್ಲಿ ವಿಶೇಷವಾಗಿ ಹನುಮಂತ ದೇವರನ್ನು ಪೂಜೆ ಮಾಡಬೇಕು ಅಂತಾರೆ. ಆ ಹೂವಿಗೆ ಅಭಿಮಾನ ದೇವತೆನೇ ಹನುಮಂತ ದೇವರು. ಆ ಹೂವಿನಿಂದ ರಾಮದೇವರನ್ನ ಪೂಜಾ ಮಾಡಿದ್ದೇ ಆದ್ರೆ ವಿಶೇಷವಾಗಿ ಹನುಮಂತ ದೇವರ ಅನುಗ್ರಹ ಪಡಿಲಿಕ್ಕೆ ಸಾಧ್ಯ.